ಯುದ್ಧ ಪದ ತಾಗುವವರಿಗೆ ತಾಗಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸುದೀಪ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ಈ ಸ್ಟೇಟ್ಮೆಂಟ್ ಆದಮೇಲೆ ಅದ್ರ ಮೇಲೆ ಇನ್ನೊಂದಷ್ಟು ಜನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡಿದ್ದು ಕೂಡ ಆಗಿದೆ, ತುಪ್ಪ ಸುರಿಯೋಕ್ಕೆ ನೋಡಿದ್ದು ಕೂಡ ಆಗಿದೆ. ಫೈನಲಿ ಅವ್ರು ಇದನ್ನು ನಾನು ರಬ್ ಮಾಡಲ್ಲ ಇದನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ಅಂದ್ರೂ ಬೇರೆಯವ್ರು ಬಿಡೋ ಥರ ಕಾಣ್ತಾ ಇಲ್ಲ. ಸೊ ಇದಕ್ಕೆ ಕೌಂಟರ್ ಕೊಟ್ಟಿದ್ದು ಯಾರಿಗೇನು ಗೆತ್ತ ನೋಡೋಣ ಬನ್ನಿ. ಮಾರ್ಕ್ ಸಿನಿಮಾ ಪ್ರಚಾರದ ವೇಳೆ ಯುದ್ಧಕ್ಕೆ ಸಿದ್ಧ ಎಂಬ ವೀರಾವೇಶದ ಮಾತನಾಡಿದ ಸುದೀಪ್ ಆ ಬಳಿಕ ತಾನು ಯುದ್ಧ ಸಾರಿದ್ದು ಪೈರಸಿ ವಿರುದ್ಧ ಅಂತ ಅಂದಿದ್ರು. ಈಗ ಮಂಗಳವಾರ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯಲ್ಲಿ ಸ್ಪಷ್ಟವಾಗಿ ಪೈರಸಿಯ ವಿರುದ್ಧ ಯುದ್ಧ ಎನ್ಬಹುದಿತ್ತಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ನನ್ನ ಮಾತಲ್ಲಿ ಪೈರಸಿ ಪದ ಬಳಸೋದು ಬಿಡೋದು ನನ್ನಿಷ್ಟ ಅಂತ ಉತ್ತರ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಯುದ್ಧ ಮಾಡಿ ಪೈರಸಿ ನಿಲ್ಸಕ್ಕಾಗಲ್ಲ ಅಂತ ಸಾಧು ಕೋಕಿಲ ಅವರು ಹಿರಿಯ ನಟ ಅವ್ರು ಹೇಳಿರೋದು. ಪೈರಸಿ ದೊಡ್ಡ ಪಿಡುಗು, ಅದನ್ನು ಎಷ್ಟೇ ನಿಲ್ಲಿಸೋಕೆ ಪ್ರಯತ್ನಿಸಿದ್ರು ಮತ್ತೆ ಹುಟ್ಕೊಳ್ಳುತ್ತೆ. ಹಾಗಂತ ಪೈರಸಿಯನ್ನು ಯುದ್ಧ ಮಾಡಿ ನಿಲ್ಲಿಸಲಾಗೋದು ಅಂತ ಚಲನಚಿತ್ರ ನಟ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಹೇಳಿದ್ದಾರೆ. ಸೊ ವಿಧಾನಸೌಧದಲ್ಲಿ ಮಾತನಾಡಿದಂಥವರು ಅದನ್ನು ನಿಲ್ಲಿಸೋಕ್ಕೆ ಎಷ್ಟೋ ಪ್ರಯತ್ನಗಳಾಗಿದೆ, ಆದರೂ ಅದನ್ನು ನಿಲ್ಲಿಸೋಕ್ಕಾಗಲ್ಲ, ಅದಕ್ಕೆಲ್ಲ ಯುದ್ಧ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಇವರು ಇನ್ನೊಂಚೂರು ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಅಂದರೆ ಯುದ್ಧ ಅನ್ನೋ ಪದನ ಬಳಕೆ ಮಾಡಿದ್ದು ಇನ್ಯಾರಿಗೋ ಅನ್ನೋ ಥರ. ಹಿರಿಯರಾದಂಥವರಾದ್ರೂ ಅಟ್ಲೀಸ್ಟು ಏನೋ ಇವ್ರುಗಳ ಮಧ್ಯೆ ಜಗಳ ಆಗ್ತಾ ಇದೆ ಅಥವಾ ಫ್ಯಾನ್ಸ್ ವಾರ್ ನಡೀತಾ ಇದೆ, ಇದು ಇಲ್ಲಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಬಿಡ್ರಿ ಅವ್ರವ್ರ ಸ್ಟೇಟ್ಮೆಂಟು ಅಂತನೋ ಅಥವಾ ಹೌದು ಪೈರಸಿ ಅನ್ನೋದು ನಮಗೆ ಈಗ ಸೈನಿಕರ ವಿಚಾರಕ್ಕೆ ಬಂದಾಗ ದೇಶದ ವಿರುದ್ಧ ಯುದ್ಧ ಅಂತಾರೆ, ಬೇರೆ ಇನ್ಯಾರೋ ಬಂದಾಗ ಸಂಸಾರದಲ್ಲಿ ಅಯ್ಯೋ ಸಾಕಾಯ್ತ್ರಿ ಅಂತ ಹೇಳ್ತಾ ಇರ್ತಾರೆ, ಇನ್ಯಾರೋ ಇನ್ನೇನೋ ಹೇಳ್ತಾರೆ. ಸಿನಿಮಾದವ್ರಿಗೆ ಪೈರಸಿನೇ ಯುದ್ಧ ಥರ, ಅವ್ರು ಆ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡು ಹೇಳಿರ್ಬೋದು. ಸಿನಿಮಾನೇ ಜೀವನ, ಸಿನಿಮಾನೇ ಮಾಡ್ತಾ ಇರೋದು, ಸಿನಿಮಾದಿಂದಲೇ ಜೀವನ ಕಟ್ಕೊಂಡಿದ್ದಾರೆ, ಅವರು ಹೋರಾಡ್ತಾ ಇರುವ ಸೈನಿಕ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಪೈರಸಿ ಅವ್ರ ವಿರುದ್ಧ ಇರುವ ಶತ್ರು, ಅದು ಯುದ್ಧ ಅಂದ್ಕೊಂಡಿರ್ತಾರೆ. ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ಸಾಧು ಕೋಕಿಲ ಅವರು ಅದಕ್ಕೆ ಇನ್ನೊಂಚೂರು ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಹಿರಿಯರಾಗಿ ಬೇಡಿತ್ತು ಬಟ್ ಮಾಡಿದ್ದಾರೆ.